ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹ್ಯಾಪಿ ಸೋಲ್ಸ್. ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ಲು. ಯಾಕೆ ಸ್ಪೆಷಲ್ ಅಂದರೆ ರೀಲ್ ಶೂಟ್ ಇದೆ ಆ್ಯಂಡ್ ಮುರುಘರ್ ಟೆಂಪಲ್ಗೆ ಹೋಗಬೇಕು ವಿಶೇಷ ಇವತ್ತು. ಆ್ಯಂಡ್ ನಾನು ತೊಗೊಂಡಿರೋ ಟಾಪಿಕ್ ಏನಂದರೆ ದೇವರು ಅಂದರೆ ಅವ್ರ ಲೈಫಲ್ಲಿ ಏನು. ನನ್ನ ಲೈಫಲ್ಲಿ ದೇವರು ಅಂದರೆ ನನ್ನ ನಂಬಿಕೆ, ನಾನು ಮಾಡೋ ಕೆಲಸ ಆಗ್ಬೋದು ಎಲ್ಲ ನಂಗೆ ದೇವರೇ. ನಂಗೆ ಸಿಗೋ ಜನನೂ ದೇವ್ರ ಥರನೇ ಟ್ರೀಟ್ ಮಾಡ್ತೀನಿ. ದೇವ್ರದಂದರೆ ಪೂಜೆ ಗೀಜೆ ಅಂತಲ್ಲ, ಬಟ್ ನನ್ನ ಫೀಲ್ ಏನಾದರೆ ಏನೋ ನನ್ನ ಕೆಲಸ ಆಗಬೇಕು ಅಂದಾಗ ಸಡನ್ನಾಗಿ ಬರ್ತಾರೆ, ಕಾಲ್ ಮಾಡ್ತಾರೆ, ಏನೋ ಹೆಲ್ಪ್ ಮಾಡ್ತಾರೆ ಅಂದರೆ ಅವರೇ ದೇವ್ರು ನನಗೆ. ಸೊ ಈ ಥರ ಅವ್ರ ಲೈಫಲ್ಲಿ ಏನು ದೇವ್ರು ಅಂತ ಕೇಳೋಣ, ದೇವ್ರು ಅನ್ನೋದು ಏನು ಪಾಠ ಅಂತ ಕೇಳೋಣ. ಆ್ಯಂಡ್ ನನಗೆ ಏನು ಅನಿಸುತ್ತೋ ಮಾಡ್ತಾ ಇರ್ತೀನಿ. ನಾನು ಚರ್ಚ್ ಮುಂದೆ ಹೋದ್ರು ನಮಸ್ಕಾರ ಮಾಡ್ತೀನಿ, ಲೈಕ್ ಮಸೀದಿಗೆ ಹೋದ್ರು ನಮಸ್ಕಾರ ಮಾಡ್ಕೊಂಡು ಹೋಗ್ತೀನಿ. ಈ ಲೆವೆಲ್ ನನ್ನ ಇರೋದು ಈ ಥರ. ಸೊ ಅವ್ರ ಲೈಫಲ್ಲಿ ಅವ್ರ ದೇವ್ರು ಅಂದರೆ ಯಾವ ಥರ ನಂಬಿಕೆ ಇಟ್ಕೊಂಡಿದ್ದಾರೆ, ಸೊ ಕೇಳೋಣ ಬನ್ನಿ. ಮಾಡ್ತಿದ್ದಾರೆ ಇದು ಮೇ ಬಿ ಲೈಕ್ ಸೆಲೆಬ್ರೇಷನ್ ಇರುತ್ತೆ. ಆಮೇಲೆ ಎಲ್ಲ ರೆಡಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಮೇ ನಂದು ತುಂಬ ಇಷ್ಟ. ತುಂಬ ಜನ ಎತ್ಕೊಳ್ತಿದ್ದಾರೆ ಮೇ ಬಿ. ಟೆಂಪಲ್ ಮುಗೀತು, ಈಗ ಜಿಮ್ ಹತ್ರ ಹೋಗ್ಬೇಕು. ಹಾಗೆ ಹುಡುಗರಿಗೆ ಬ್ರೇಕ್ಫಾಸ್ಟ್ ಬೇಕಂತೆ, ತೊಗೊಂಡೋಗೋಣ ಬನ್ನಿ. ಪೂರಿ ಒಂದು ಪ್ಲೇಟು, ರೈಸು. ಹಾಂ, ದೇವ್ರಂದ್ರೆ ಏನು ಲೈಕ್ ನಿನ್ನ ಲೈಫಲ್ಲಿ? ದೇವರ ದೇವರಂದ್ರೆ ನಂಬಿಕೆ ಬ್ರೋ. ನಂಬಿಕೆನೇ ದೇವರು. ಲೈಕ್ ನಾರ್ಮಲ್ ಆಗಿ ದೇವಸ್ಥಾನಕ್ಕೆ ಹೋಗೋದು, ವಾರ ಹೋಗೋದು, ಸ್ಪಿರಿಚುವಲ್ ಅನ್ನೋದು ಮನಸ್ಸಲ್ಲಿ ಇರಬೇಕು. ಅದು ಇರಬೇಕು. ಅಭಿ ಹತ್ರ ಕೇಳೋಣ ಕ್ವಶನ್. ಜಿಮ್ಮಲ್ಲಿರೋ ಮೆಂಬರ್ಸ್ನೆಲ್ಲ ಕೇಳೋಣ ಅಂತ. ಸೊ ದೇವ್ರಂದ್ರೆ ನಿನ್ಗೇನು? ಲೈಕ್ ದೇವ್ರಂದ್ರೆ ನಿನ್ನ ಮೈಂಡಲ್ಲಿ ಏನು ಬರುತ್ತೆ ಆ್ಯಂಡ್ ನಿನ್ನ ಲೈಫಲ್ಲಿ ಏನು? ದೇವ್ರಂದ್ರೆ ಏನಿಲ್ಲ, ಏನೋ ನಗಿದ್ದೆ. ದೇವ್ರಂದ್ರೆ ನಾನು ದೇವಸ್ಥಾನಕ್ಕೆ ಹೋದ ವರ್ಷಕ್ಕೆ ಎಡ್ಸಿರೋಣ. ದೇವಸ್ಥಾನಕ್ಕೆ ಹೋದೆ 2 ವರ್ಷಕ್ಕೆ 2 ಸಲಿನಾ? ಹಾಂ, ಅದೇನು ವೆಕೇಶನ್ ನಾನು ಯಾಕೆ ಹೋಗಲ್ಲ? ಹೌದು. ಹಾಂ, ತಿರುಪತಿಗೆ ಒಂದ್ಸರಿ ಹೋಗ್ತೀವಿ, ಮತ್ತೆ ಯಾವ್ದಾದ್ರು ಅಲ್ಲ ಯಾಕೆ ಹೋಗಲ್ಲ? ಯಾಕೆ ಹೆಂಗೆ ನಾನು ಹೇಳಿದ್ರೆ ಅಲ್ಲ ಇಷ್ಟ ಇಲ್ವಾ, ಅಲ್ಲ ನಂಬಿಕೆ ಇಲ್ವಾ ಅಂತ? ನಂಬಿಕೆ ಐತಣ, ಆದರೆ ಏನೋ ಹೋಗಕ್ಕೆ ಆಗಲ್ಲ ಅಂತ. ನಿನಗೆ ಹೋಗೋಕ್ಕಾಗಲ್ಲ ಅಂತ ಹೋಗಲ್ಲ ಅಷ್ಟೇ, ಬಟ್ ಇಷ್ಟನೇ. ದೇವ್ರಂದ್ರೆ ಇಷ್ಟ, ಹೋಗೋಕ್ಕಾಗಲ್ಲ ಅಂತ ಇಷ್ಟ. ದೇವ್ರಂದ್ರೆ ನಿಮಗೆ ನಂಬಿಕೆ. ಹೋಗ್ತೀರಾ ದೇವಸ್ಥಾನಕ್ಕೆ? ಎವ್ರಿ ಟೈಮ್ ಹೋಗ್ತೀನಿ, ಎವ್ರಿ ವೀಕ್ ಹೋಗ್ತೀನಿ. ಎವ್ರಿ ವೀಕ್? ಯಾವ ಟೆಂಪಲ್ಲು? ಸುಬ್ರಹ್ಮಣ್ಯ ಸ್ವಾಮಿ ಬಿಟ್ರೆ ಆಂಜನೇಯ. ಹಾಂ, ಸೂಪರ್. ಮನೆ ಮಾಡ್ಕೊಂಡು ಮಾಡೋಣ. ನಿಮ್ಮ ಪ್ರಕಾರ ಅಂದ್ರೆ ಆಕ್ಚುಲಿ ನನ್ನ ಪ್ರಕಾರ ದೇವರು ಅಂದ್ರೆ ಟಕ್ ಅಂತ ಒನ್ ಸೆಂಟೆನ್ಸ್ ಆರ್ ಒನ್ ವರ್ಡ್ ಅಲ್ಲಿ ನನ್ನ ಕೈಲಿ ಹೇಳೋದಕ್ಕಾಗೋದಿಲ್ಲ. ಇಟ್ ಕ್ಯಾನ್ ಬಿ ಮೈ ಪ್ಯಾರೆಂಟ್ಸ್ ಆರ್ ಇಟ್ ಕ್ಯಾನ್ ಬಿ ಮೈ ಟ್ರಸ್ಟ್. ಓಕೆ, ಇಟ್ ಕ್ಯಾನ್ ಬಿ ಮೈ ಕಾನ್ಫಿಡೆನ್ಸ್. ನಾನು ನೋಡೋ ಎಲ್ಲ ವಿಷಯದಲ್ಲೂ ನಾನು ದೇವ್ರನ್ನ ನೋಡ್ತೀನಿ ಆ್ಯಕ್ಚುಲಿ. ಥ್ಯಾಂಕ್ ಯು. ದೇವ್ರಂದ್ರೆ ಯಾರು ನಿಮಗೆ? ನಮ್ಮ ಮನೆಯವರು. ಹಾಂ, ನಮ್ಮ ಮನೆಯವರು. ಅಲ್ಲಲ್ಲ, ದೇವ್ರು ದೇವ್ರು ಅಂದ್ರೆ ಯಾವ ದೇವ್ರು ಅಂತ? ಅಲ್ಲ, ದೇವರು ನಿಮ್ಮ ಲೈಫಲ್ಲಿ ಏನು ಅಂತ. ಮೋಸನೇ. ದೇವ್ರಂದ್ರೆ ಮೋಸನ? ಯಾಕೆ? ಹೌದು, ನಾನು ದೇವ್ರು ನಂಬಲ್ಲ. ನನಗೆ ಆ ಕಷ್ಟ ಟೈಮಲ್ಲಿ ಯಾರು ನನಗೆ ಹೆಲ್ಪ್ ಮಾಡ್ತಾರೆ ಅವರು ನನ್ನ ದೇವ್ರು. ಓಕೆ, ಮತ್ತೆ ಡೈಲಿ ಹೂವು ಹತ್ಕೊಂಡ್ಬಂದು ಇಡ್ತೀರಾ? ಅದೊಂದು ಏನಂತ ಹೇಳೋದು, ಅಭ್ಯಾಸ. ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಲಿಮಿಟ್ ಜಾಸ್ತಿ ದೇವ್ರು ಅಂತ ಇಲ್ಲ. ಓಕೆ, ಸೊ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಎಂಡ್ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಮಾರ್ನಿಂಗು. ನೈಟ್ ಅಷ್ಟು ಟಯರ್ಡ್ ಆಗಿರುತ್ತೆ ಸಮ್ಟೈಮ್ಸು, ಯಾಕಂದರೆ ಆ ವ್ಲಾಗ್ಸು, ರೀಲ್ಸು ತುಂಬ ಕೆಲಸ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ವಿಡಿಯೋ ಎಂಡ್ ಮಾಡಬೇಕು ಅನ್ನೋದು ಬರಲ್ಲ ಥಾಟು.
ಹೋಗಿ ಮಲ್ಕೊಂಡ್ರೆ ಸಾಕು ಅಂತ ಇರುತ್ತೆ. ನನ್ನ ಬಾಡಿ ಲೈಕ್ ಮೈಂಡ್ ಸ್ವಲ್ಪ ಇರುತ್ತೆ, ಮೈಂಡ್ ಕೊಡ್ತಾ ಇರುತ್ತೆ ಕೆಲಸ ಆ್ಯಂಡ್ ಸಪೋರ್ಟ್ ಕೊಡುತ್ತೆ, ಬಟ್ ಬಾಡಿ ಸಮ್ಟೈಮ್ಸ್ ಕೊಡಲ್ಲ. ಹೋಗಿ ಮಲ್ಕೊಂಬಿಟ್ಟೆ. ಆ್ಯಂಡ್ ನನಗೆ ಈ ಆನ್ಸರ್ ಕೇಳಾದ್ಮೇಲೆ ನಂಬಿಕೆನೇ ದೇವರು. ಒಬ್ಬೊಬ್ರದ್ದು ಒಂದೊಂದು ನಂಬಿಕೆ ಇರುತ್ತೆ. ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಲೇಬೇಕಂತ ಏನಿಲ್ಲ. ಅವ್ರ ಕೆಲಸ ನಂಬಿ, ನಿಮ್ಮ ಕೆಲಸ ನಂಬಿ, ಕೆಲಸದಲ್ಲೇ ದೇವ್ರು ನೋಡಿ. ಆ್ಯಂಡ್ ನೀವು ಕೊಡೋ ಮಾತುಗಳನ್ನ ನಂಬಿ, ಯಾರಿಗೆ ಪ್ರಾಮಿಸ್ ಕೊಡ್ತಾ ಇದ್ದೀರಾ ನೋಡಿ ಕೊಡಿ. ನೀವೇನೇ ಮಾತಾಡ್ತಿದ್ದೀರಾ ಯೋಚನೆ ಮಾಡಿ ಮಾತಾಡಿ. ಆ್ಯಂಡ್ ಚೆನ್ನಾಗಿ ಇಟ್ಕೊಳ್ಳಿ ಲೈಫ್ನ, ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವ್ಲಾಗ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಚೆನ್ನಾಗಿ ವೀಡಿಯೋಸ್ ಬರುತ್ತೆ, ಒಳ್ಳೊಳ್ಳೆ ವೀಡಿಯೋಸ್ ಬರ್ತಿದೆ. ಥ್ಯಾಂಕ್ ಯು. ಬಾಯ್.